ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ವೀಕ್ಷಕರಿಗೆ ನರಕ ಚತುರ್ಥಿಯ ಶುಭಾಶಯಗಳು. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ದೀಪಾವಳಿ ಮೊದಲ ದಿನದ ನರಕ ಚತುರ್ದಶಿಯ ಮಹತ್ವ ಏನು ಅಂತ ನೋಡೋಣ. ಹಾಗೂ ನರಕಾಸುರನ ಸಂಹಾರದ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಈ ನರಕ ಚತುರ್ದಶಿಯ ಕಥೆಯನ್ನು ನೀವು ಎಲ್ಲಿಯೂ ಕೇಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಕುತೂಹಲಕಾರಿ ಕಥೆಯನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ದೀಪಾವಳಿ ಮೊದಲ ದಿನ ನರಕ ಚತುರ್ದಶಿಯಲ್ಲಿ ಶ್ರೀಕೃಷ್ಣ ಮತ್ತು ಸತ್ಯಭಾಮ ನರಕಾಸುರನ ಸಂಹಾರ ಮಾಡಿ 16,000 ರಾಜಪುತ್ರಿಯರನ್ನು ಮುಕ್ತಗೊಳಿಸಿದರು. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಗಳು ಕೂಡ ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಪ್ರತಿಯೊಂದು ಹಬ್ಬದ ಹಿಂದೆ ಜಗತ್ತಿನ ರಕ್ಷಣೆಯ ಸಾರಾಂಶ ಇದ್ದೇ ಇರುತ್ತದೆ. ದುಷ್ಟರ ಸಂಹಾರದ ಮಾಡಿದ ನೆನಪಿಗಾಗಿ ಈ ಹಬ್ಬಗಳ ಆಚರಣೆ ಇದೆ. ಹಾಗಿದ್ರೆ ದೀಪಾವಳಿಯ ಮೊದಲ ದಿನ ಕೂಡ ನರಕಾಸುರನನ್ನು ಸಂಹಾರ ಮಾಡಿ ಈ ಹಬ್ಬವನ್ನು ಆಚರಿಸಲಾಯಿತು. ಹಾಗಾದರೆ ಈ ನರಕಾಸುರ ಯಾರು? ದೀಪಾವಳಿ ಮೊದಲ ದಿನದ ಮಹತ್ವ ಏನು? ಎಲ್ಲದರ ಬಗ್ಗೆ ಹೇಳ್ತೀವಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ದೀಪಾವಳಿಯ ಮೊದಲನೇ ದಿನವನ್ನು ನಾವು ನರಕ ಚತುರ್ದಶಿ ಅಂತ ಆಚರಣೆ ಮಾಡ್ತೀವಿ. ನರಕಾಸುರ ಎಂಬುವವನು ಭೂದೇವಿಯ ಮಗ. ಬೆಳೆದಂತೆ ನರಕಾಸುರ ಮಹಾಪ್ರಳಯಾಂತಕ ನಾಗತೊಡಗಿ ಭೂಲೋಕದಲ್ಲಿ ಹಿಂಸಾಕಾಂಡವನ್ನೇ ಸೃಷ್ಟಿಸಿ ಮೆರೆಯತೊಡಗಿದ. ಭೂಮಂಡಲದ ರಕ್ಷಣೆಗಾಗಿ ವಿಷ್ಣು ಕೃಷ್ಣನ ಅವತಾರವನ್ನು ಎತ್ತಿ ಬಂದಿದ್ದ ಕಾಲವದು. ನರಕಾಸುರ ಬೆಳೆದಂತೆ ಮನುಷ್ಯರಿಗೆ ಹಾಗೂ ದೇವಾನುದೇವತೆಗಳಿಗೆ ಮಹಾಕಂಟಕನಾದ. ಭೂಮಂಡಲದ ಮೇಲಿನ ಎಲ್ಲ ರಾಜರನ್ನು ಸೋಲಿಸಲು ಶುರು ಮಾಡಿದನು. ಕೊನೆಗೆ 16,000 ರಾಜಪುತ್ರಿಯರನ್ನು ಅಪಹರಿಸಿ ಬಂಧನದಲ್ಲಿಟ್ಟು ವಿಕೃತಿ ಮೆರೆದನು. ಆಗ ನರಕಾಸುರನ ಹಿಂಸೆಯನ್ನು ತಾಳಲಾರದೆ ಸರ್ವರು ಕೃಷ್ಣನ ಮೊರೆ ಹೋದರು. ಆಗ ಕೃಷ್ಣನು ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದಂದು ನರಕಾಸುರನನ್ನು ಸಂಹರಿಸಿದ. ಶ್ರೀಕೃಷ್ಣನ ಜೊತೆ ಸತ್ಯಭಾಮ ಕೂಡ ಯುದ್ಧ ಮಾಡಿ ಇಲ್ಲಿ ನರಕಾಸುರನನ್ನು ಸಂಹಾರ ಮಾಡಿದ ಉದಾಹರಣೆ ಕೂಡ ಇದೆ. 16,000 ರಾಜಪುತ್ರಿಯರನ್ನು ಬಂಧನದಿಂದ ಬಿಡಿಸಿ ಬೆಳಗಿನ ಜಾವ ಮನೆಗೆ ಬಂದು ಅಭ್ಯಂಜನ ಸ್ನಾನ ಮಾಡಿದ. 16,000 ರಾಜಪುತ್ರಿಯರು ಕೃಷ್ಣನ ಕಡೆಗೆ ಬಂದು ಕೃತಜ್ಞತೆ ಸಲ್ಲಿಸಿ ಸಂಭ್ರಮದಿಂದ ಕೃಷ್ಣನಿಗೆ ಆರತಿ ಬೆಳಗಿ ಪೂಜಿಸಿದರು. ತಾಯಿ ಭೂದೇವಿ ಮಗ ನರಕಾಸುರನನ್ನು ಕಳೆದುಕೊಂಡು ದುಃಖಿಸಿದಳು. ಈ ದಿನವು ನನ್ನ ಮಗನ ಹೆಸರಿನಿಂದ ಆಚರಿಸಲ್ಪಡಲಿ. ಈ ದಿನ ಎಲ್ಲರೂ ನಿನ್ನಂತೆಯೇ ಅಭ್ಯಂಜನ ಸ್ನಾನ ಮಾಡಲಿ ಎಂದು ಕೃಷ್ಣನಲ್ಲಿ ಬೇಡಿದಳು. ದಯಾಳು ಕೃಷ್ಣ ತಥಾಸ್ತು ಎಂದ. ಹಾಗಾಗಿ ನರಕ ಚತುರ್ದಶಿ ಎಂದು ಜನರು ಅಭ್ಯಂಜನ ಸ್ನಾನ ಮಾಡುತ್ತಾರೆ. ಬೆಳಗಿನ ಜಾವ ಮಾಡುವ ಅಭ್ಯಂಜನ ಶ್ರೀಕೃಷ್ಣನೊಂದಿಗೆ ಭೂದೇವಿಗೂ ಹಿತಕರ. ಅಂದು ಚಿಕ್ಕ ಮಕ್ಕಳದಿಂದ ಹಿಡಿದು ಎಲ್ಲರೂ ಅಭ್ಯಂಜನ ಸ್ನಾನ ಮಾಡಿ ಹೊಸ ವಸ್ತ್ರಗಳನ್ನು ಧರಿಸಿ ಪಟಾಕಿಗಳನ್ನು ಸಿಡಿಸಿ ಸಂಭ್ರಮಿಸುತ್ತಾರೆ. ಒಟ್ಟಿನಲ್ಲಿ ನರಕ ಎಂದರೆ ಅಜ್ಞಾನ, ಚತುರ್ದಶಿ ಎಂದರೆ ಬೆಳಕು. ಅಜ್ಞಾನ ಕಳೆದು ಸುಜ್ಞಾನದ ಬೆಳಕು ದೊರೆಯಲೆಂದೇ ನರಕ ಚತುರ್ದಶಿಯ ಆಚರಣೆಯನ್ನು ಮಾಡುತ್ತಾರೆ. ಇವಾಗ ನರಕ ಚತುರ್ದಶಿಯನ್ನು ಏಕೆ ಆಚರಿಸುತ್ತಾರೆ ಅಂತ ಇನ್ನೊಂದು ಪೌರಾಣಿಕ ದಂತಕಥೆಯನ್ನು ನೋಡೋಣ ಬನ್ನಿ. ಹಿಂದೂ ದಂತಕಥೆಯ ಪ್ರಕಾರ ಈ ದಿನದಂದು ಕೃಷ್ಣ ಪರಮಾತ್ಮ, ಕಾಳಿದೇವಿ, ಸತ್ಯಭಾಮ ದೇವತೆಗಳು ದುಷ್ಟ ನರಕಾಸುರನನ್ನು ಸೋಲಿಸಿ ವಿಜಯ ಸಾಧಿಸಿದ ದಿನದ ಆಚರಣೆಯೇ ಈ ನರಕ ಚತುರ್ದಶಿ ಎನ್ನಲಾಗುತ್ತದೆ. ಆದರೆ ನಾವಿಂದು ಪುರಾಣಗಳಲ್ಲಿ ಹೇಳಲಾಗಿರುವ ನೀವು ಕೇಳಿರದಂತಹ ಒಂದು ವಿಭಿನ್ನ ಕಥೆ ಹೇಳುತ್ತೇವೆ ಕೇಳಿ. ನರಕಾಸುರ ಎಂಬ ಒಬ್ಬ ದುಷ್ಟ ರಾಕ್ಷಸನಿದ್ದ. ಆತ ಹೆಣ್ಣು ಕುಲವನ್ನು ನಾಶ ಮಾಡುವಂತಹ ದುಷ್ಟ ಆಶೆಯನ್ನು ಹೊಂದಿದ್ದನಂತೆ. ಆತ ಕಣ್ಣಿಗೆ ಬಿದ್ದ ಹೆಣ್ಣು ಮಕ್ಕಳನ್ನು ಹೊತ್ತು ತಂದು ತಾನಿದ್ದ ಕಡೆ ಕೂಡಿ ಹಾಕುತ್ತಿದ್ದ. ಆದರೆ ಒಮ್ಮೆ ಈ ವಿಚಾರ ತಿಳಿದ ಸತ್ಯಭಾಮೆ ಆತನ ಮೇಲೆ ಯುದ್ಧಕ್ಕೆ ನಿಂತಳಂತೆ. ಸತ್ಯಭಾಮೆಯ ಬಲ ಅರಿಯದ ನರಕಾಸುರ ಯುದ್ಧ ಮಾಡಲು ನಿಂತಾಗ ಆತನಿಗೆ ಸೋಲಾಗುತ್ತದೆ. ಬಳಿಕ ಆತ ಕೂಡಿ ಹಾಕಿದ್ದ ಸುಮಾರು 16,000 ಹೆಣ್ಣು ಮಕ್ಕಳನ್ನು ಆಕೆ ಕಾಪಾಡಿದಳು ಎಂಬ ಕಥೆ ಇದೆ. ಆದರೆ ಆ 16,000 ಹೆಣ್ಣು ಮಕ್ಕಳು ಹೊರಬಂದಾಗ ಸಮಸ್ಯೆಗಳ ಎದುರಿಸಿದರು. ಅವರು ಹಲವು ರೀತಿಯಲ್ಲಿ ಕೆಟ್ಟ ಮಾತುಗಳು ಕೇಳಬೇಕಾಯಿತು. ಅವರು ಮದುವೆಯಾಗದೆ ಉಳಿದರು. ಆದರೆ ಸತ್ಯಭಾಮೆ ಕೊನೆಗೆ ಅವರೆಲ್ಲರೂ ತನ್ನ ಗಂಡ ಕೃಷ್ಣನನ್ನೇ ಗಂಡನನ್ನಾಗಿ ಸ್ವೀಕರಿಸಲಿ
ಯಾರೇ ಕೇಳಿದರೂ ನಾವು ಕೃಷ್ಣನ ಮಡದಿಯರೆಂದು ಉತ್ತರಿಸಲಿ ಎಂದಳು. ಹೀಗಾಗಿ ಕೃಷ್ಣನಿಗೆ 16,000 ಗೆಳತಿಯರು ಎಂಬ ಮಾತು ಚಾಲ್ತಿಗೆ ಬಂತು. ಹಾಗೆ ನರಕಾಸುರನ ಸಂಹಾರ ಮಾಡಿದ ದಿನವೂ ನರಕ ಚತುರ್ದಶಿ ಎಂಬುದಾಗಿ ಆಚರಿಸಲ್ಪಟ್ಟಿತು. ಹಾಗೆ ದೇವಿ ಲಕ್ಷ್ಮಿಯನ್ನು ಪೂಜಿಸಲಾಯಿತು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ದೀಪಾವಳಿಯ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳ ಬಗ್ಗೆ ನೋಡೋಣ. ಧನ್ಯವಾದಗಳು.